ನಾನು ಸಮೀವುಲ್ಲಾ ಸರ್ ಇವಾಗ ರವಿಕುಮಾರ್ ಸರ್ ಕೂಡ ಹೇಳಿದಾಗೆ ಸುಭದ್ರ ಸರ್ಕಾರಕ್ಕೆ 2 ಕ್ಷೇತ್ರದ ಬಗ್ಗೆ ಅಭದ್ರತೆ ಕಾಡ್ತಾ ಇದೆಯಾ, ಹಂಗೆ ಕಾಣಿಸ್ತಾ ಇದೆಯಾ? ಒಂದು ಅಭದ್ರತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವೆರಡೂ ಕ್ಷೇತ್ರಗಳು ಈ ಸರ್ಕಾರದ ಭವಿಷ್ಯದ ರಾಜಕೀಯಕ್ಕೆ ಮಾನದಂಡ ಆಗುತ್ತೆ ಅನ್ನೋ ವಿಶ್ಲೇಷಣೆ ನಮಗೆ ಕೇಳ್ಬರ್ತಿದೆ. ನಾನು ಆವಾಗ್ಲಿಂದ ರವಿಕುಮಾರ್ ಅವರ ಪ್ರತಿಕ್ರಿಯೆ ನೀವು ಕೇಳ್ತಾ ಇದ್ದಿದ್ದು ಎರಡನ್ನೂ ಕೂಡ ನೋಡ್ತಾ ಇದ್ದೆ. ರೂಲಿಂಗ್ ಪಾರ್ಟಿ ಮತ್ತು ಅಪೋಸಿಷನ್ ಇಬ್ಬರಿಗೂ ನಾನು ಪ್ರಶ್ನೆಯನ್ನ ಕೇಳ್ತೀನಿ. ಇಷ್ಟು ರಾಜಕೀಯವಾಗಿ ನೈತಿಕವಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳು ದಿವಾಳಿ ಆದರೆ ಮತ್ತು ಜನರ ಕಷ್ಟ ಸುಖವನ್ನ ಇಷ್ಟು ನಿರ್ಲಕ್ಷ್ಯದಿಂದ ಇಷ್ಟು ತಿರಸ್ಕಾರದಿಂದ ನೋಡಿದ್ರೆ ನಮ್ದೇನ್ ಪೊಲಿಟಿಕಲ್ ಸಿಸ್ಟಮ್ ಇದು ಇದು ಇದೆಂತಹ ನಾಚಿಕೆಗೇಡಿನ ರಾಜಕೀಯ ವ್ಯವಸ್ಥೆ ಅಂತ ಕೇಳ್ಬೇಕಾಗುತ್ತೆ. ನೀವು ಗ್ಯಾಸ್ ನ ವಿಚಾರ ಪ್ರಸ್ತಾಪ ಮಾಡಿದ್ರಿ, ಬರ್ನಿಂಗ್ ಇಶ್ಯೂ ಅದು. ಈಗ 18 ಜನ 20 ಜನ ಡೆಪ್ಯೂಟ್ ಮಾಡಿದ್ದಾರೆ ಸರಿ, ಇನ್ನೂ ಬಾಕಿ ಇದಾರಲ್ಲ 20 ಜನ ಎಲ್ಲೋದ್ರು? ಎಕ್ಸಾಕ್ಟ್ಲಿ ಎಲ್ಲೋದ್ರು ಅವರು? ವಿಧಾನಸೌಧಕ್ಕೆ ಯಾಕೆ ಬರ್ತಿಲ್ಲ? ಮತ್ತೆ 20 ಜನರಲ್ಲಿ ಇನ್ನು 8 ಜನ ಮಿಸ್ಸಿಂಗ್. ಕ್ಷೇತ್ರದಲ್ಲೂ ಇಲ್ಲ ಅವರು, ಉಪಚುನಾವಣೆ ಕಣದಲ್ಲೂ ಇಲ್ಲ ಅವರು, ಅವ್ರ ಕ್ಷೇತ್ರದಲ್ಲೂ ಇಲ್ಲ, ವಿಧಾನಸೌಧದಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಮತ್ತೆ ಉಳಿದವರು 10 ಜನ 13 ಜನ ಉಳಿದವರು ಇದ್ದಾರೆ, ಅವ್ರೆಲ್ಲೋದ್ರು? ಅವ್ರು ಯಾಕೆ ಬರ್ತಿಲ್ಲ? ಹೀಗಾಗಿ ಸರ್ಕಾರ ಮುಖ್ಯಮಂತ್ರಿಗಳು ಇದು ಉತ್ತರ ಕೊಡ್ಬೇಕಾಗತ್ತೆ. ಇದು ಆಡಳಿತ ವ್ಯವಸ್ಥೆ ಹೇಗೆ ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಹೇಗೆ ಅಡ್ಮಿನಿಸ್ಟ್ರೇಷನ್ ಬರೀ ರಾಜಕೀಯ ಮೇಲಾಟದಲ್ಲಿ ಹೇಗೆ ಅದು ಕೊಲ್ಯಾಪ್ಸ್ ಆಗ್ತಿದೆ ಅನ್ನೋದಕ್ಕೆ ಉದಾಹರಣೆ. ಬಿಜೆಪಿ ಕೂಡ ಇಂಥ ಪರಿಸ್ಥಿತಿ ಬಂದಾಗ ಪ್ರತಿಪಕ್ಷಗಳ ನಿಲುವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಚುನಾವಣೆ ಹೋಗ್ಬೇಕು, ಕ್ಯಾಂಪೇನ್ ಮಾಡಬೇಕು, ಬ್ಯುಸಿ ಶೆಡ್ಯೂಲ್ ಇರುತ್ತೆ, 2 ಉಪಚುನಾವಣೆ ಇರೋದ್ರಿಂದ ಇಡೀ ಕಣ್ಣು ಅಲ್ಲಿ ಬೀಳುತ್ತೆ, ಇಡೀ ಸಿಸ್ಟಮಿನ ಕಣ್ಣಲ್ಲಿ ಬೀಳುತ್ತೆ. ನ್ಯಾಚುರಲಿ ಕದನ ಕೌತುಕದ ಕಣಗಳಾಗ್ತವೆ. ಆದರೆ LPG ಅಂತಹ ಸೀರಿಯಸ್ ಇಶ್ಯೂ ಬಂದಿರೋದ್ರಿಂದ ಅಟ್ಲೀಸ್ಟ್ ಪ್ರತಿಪಕ್ಷ ನಾಯಕರು ಬರಬೇಕು, ಯಾರಾದ್ರೂ ಒಬ್ರು ಬರಲಿ, ಬೇರೆಯವ್ರು ಇರಲಿ, ಪೆಟ್ರೋಲ್ ಬಂಕ್ಲಿ ವಿಸಿಟ್ ಮಾಡ್ಲಿ, ಕ್ಯೂನಲ್ಲಿ ನಿಂತಿರೋ ಡ್ರೈವರ್ಗಳ ಜೊತೆ ಮಾತಾಡ್ಲಿ. ಸೆಂಟ್ರಲ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಇದೆ. ಬಿಜೆಪಿ ಕೂಡ ಕೋಆರ್ಡಿನೇಟ್ ಮಾಡ್ತಿದ್ಯಾ? ಈ ಗೌರ್ಮೆಂಟ್ ಮಾಡ್ತಿಲ್ಲ, ರಾಜ್ಯ ಸರ್ಕಾರ ಮಾಡ್ತಿಲ್ಲ, ಎಂಪಿಗಳಿದ್ದಾರೆ, ಬೇರೆಯವರಿದ್ದಾರೆ, ಚುನಾವಣೆ ನಡೆದಲೇ ಇರೋ ಕ್ಷೇತ್ರದ ಬೇರೆ ನಾಯಕರಿದ್ದಾರೆ. ಅವರಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡ್ಬೇಕು ತಾನೆ, ಅಥವಾ ಇಲ್ಲಿರೋ ಸಮಸ್ಯೆಗಳನ್ನ ಆಲಿಸಿ ಸರ್ಕಾರದ ಗಮನಕ್ಕೆ ತರಬೇಕು ತಾನೆ. ಅದು ಕೂಡ ಆಗ್ತಾ ಇಲ್ಲ. ಕರೆಕ್ಟ್. ಮೋಹನ್ ವಿಶ್ವ ಅವರೇ ಅಲ್ವಾ? ನೋಡಿ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಸಮೀವುಲ್ಲಾ ಸರ್ ಹೇಳ್ತಾ ಇದ್ದಾಗೆ ಯಾವ ಪೆಟ್ರೋಲ್ ಬಂಕ್ಗೂ ವಿಸಿಟ್ ಮಾಡಿ ಯಾಕಪ್ಪ ಇದ್ರು, ಅಥವಾ LPG ಬಂಕ್ಗಳಿಗೆ ವಿಸಿಟ್ ಮಾಡಿ ಯಾಕೆ ಕೊರತೆ ಅಂತಿದ್ದೀರಿ? ನಮ್ಮ ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಲೆಕ್ಕ ಕೊಡ್ತಿದೆ, ನೀವ್ ಯಾಕೆ ಪ್ರೈಸ್ ಹೈಕ್ ಮಾಡ್ತಿದ್ದೀರಿ? ನಾವು ನ್ಯಾಷನಲ್ ಲೆವೆಲ್ ಅಲ್ಲೇ ಪ್ರೈಸ್ ಹೈಕ್ ಮಾಡ್ತಾ ಇಲ್ಲ, ಎಲ್ಲೂ ಕೇಳ್ತಾ ಇಲ್ಲ. ನಿಮ್ಮ ಪಕ್ಷದ ನಾಯಕರು, ಅಧ್ಯಕ್ಷರು ವಿಜಯೇಂದ್ರ ಅವರು ಎಲ್ಲೂ ಹೋಗ್ಬಿಟ್ಟು ಬಿಸಿಲಲ್ಲಿ ನಿಂತಿರೋರಿಗೆ, ಆಟೋ ಡ್ರೈವರ್ಗಳಿಗೆ ಕೊಡೆ ಕೊಡ್ತಾ ಇಲ್ಲ. ಅವೇರ್ನೆಸ್ ನಿಮ್ಮ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ. ನೀವು ಅದಕ್ಕೊಂದು ಎಜುಕೇಟಿವ್ ಪ್ರೋಗ್ರಾಮ್ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಿಲ್ಲ. ಚುನಾವಣಾ ಕಣದಲ್ಲಿ ಇದ್ದೀರಿ, ಪ್ರಹ್ಲಾದ್ ಜೋಶಿ ಅವ್ರನ್ನ ಕರೆಸ್ತೀರಿ, ಯಡಿಯೂರಪ್ಪನವ್ರನ್ನ ಬೀದಿಗಿಳಿಸ್ಬಿಟ್ಟು ಪ್ರಚಾರ ಮಾಡಿಸ್ತೀರಿ, ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಇಷ್ಟೇ ಕಾಳಜಿ ಜನರ ಸಮಸ್ಯೆ ಬಗ್ಗೆ ಕೂಡ ಇರಬೇಕಿತ್ತಲ್ವಾ? ಅಲ್ಲ, ಈಗ ರಾಜ್ಯದಿಂದ ಚುನಾಯಿತರಾದ 17 ಜನ ಬಿಜೆಪಿ ಅವರು, 2 JDS, 19 ಜನ ಎಂಪಿಗಳು, ಸಂಸದರು ಕೇಂದ್ರ ಸರ್ಕಾರ ಜೊತೆ ಸತತವಾಗಿ ಕೋಆರ್ಡಿನೇಟ್ ಮಾಡಿ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿರೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನ ಪೆಟ್ರೋಲ್ ಡೀಸೆಲ್ ಮೇಲೆ ಲೀಟರ್ಗೆ 10 ರೂಪಾಯಿ ಕಡಿಮೆ ಮಾಡಿರೋದು. ಆಯ್ತಲ್ಲ, ಈ 3 ಬಿಟ್ಟಂತ ಒಂದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಯ್ತಲ್ಲ, ಅದ್ ನಿಮ್ ಮುಚ್ಚ ಪ್ರದೀಪ್ ಈಶ್ವರ್ ಹೇಳಿ, ಅದೇ ನಿಮ್ ಮುಚ್ಚ ಪ್ರದೀಪ್ ಈಶ್ವರ್ ಹೇಳಿ, ಅದನ್ನ ಅದೇ ಹೇಳನ್ನಲ್ಲ, ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಯಾವ ಕೇಂದ್ರ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಗ್ಯಾಸ್ ಸಮಸ್ಯೆ ಇದೆ, ನಾವ್ ಯಾಕೆ ಕಾಂಗ್ರೆಸ್ ಅವ್ರ ತರ ಸುಳ್ಳು ಹೇಳ್ಕೊಂಡು ಇಲ್ವೇ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಯುದ್ಧ ಅಂತ ಬಂದಾಗ ಆ ನಿಟ್ಟಿನಲ್ಲಿ ನಿಮಗೆ ಈಗ ಪ್ರೀ ವಾರ್ ಸಿಚುವೇಶನ್ ಗಿಂತ 70% ಜಾಸ್ತಿ ಆಗಿದೆ ಗ್ಯಾಸ್ ಸಪ್ಲೈ. ಪ್ರತಿನಿತ್ಯನೂ ಅಷ್ಟೇ ಕೇಂದ್ರ ಸರ್ಕಾರ ಸತತವಾಗಿ ಪೆಟ್ರೋಲಿಯಂ ಸೆಕ್ರೆಟರಿಗಳಾಗ್ಬೋದು, ಗ್ಯಾಸ್ ಅವ್ರು ಆಗ್ಬೋದು, ಪ್ರತಿಯೊಬ್ಬರು ಪತ್ರಿಕಾಗೋಷ್ಠಿಗಳು ಮಾಡಿ ಏನೇನು ಹೇಳ್ಬೇಕೋ ಎಲ್ಲಾನು ಹೇಳ್ತಾ ಇದ್ದಾರೆ. ಪ್ಯಾನಿಕ್ ಬೈಯಿಂಗ್ ಬಗ್ಗೆ ಆಗ್ಬೋದು, ತಿರ್ಗಾ ರೇಟ್ ಕಡಿಮೆ ಮಾಡೋದೆಲ್ಲ ಆಗ್ಬೋದು. ಅಲ್ಲಿಂದ ಗ್ಯಾಸ್ ಬಂದ್ರೂ ಕೂಡ ರಾಜ್ಯದಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿ. KH ಮುನಿಯಪ್ಪ ಏನ್ ಮಾಡ್ತಾ ಇದ್ದಾರೆ? ನಾನೇ ನೋಡಿದಂಗೆ ನಿಮ್ದೇ ಚಾನಲ್ ಅಲ್ಲಿ ಯಾವ್ದೋ ಒಂದು ಬ್ಲಾಕ್ ಮಾರ್ಕೆಟ್ ಗ್ಯಾಸ್ ದಂಧೆಯಲ್ಲಿ ಸ್ವತಃ KH ಮುನಿಯಪ್ಪನವ್ರ ಹೆಸರೇ ಬಂದ್ಬಿಡ್ತು. ಲಿಟ್ರಲಿ ಗ್ಯಾಸ್ ದಂಧೆ, ಬ್ಲಾಕ್ ಮಾರ್ಕೆಟ್ ಯಾರು ರೆಸ್ಪಾನ್ಸಿಬಲ್? ಇದಕ್ಕೆ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೆಸ್ಪಾನ್ಸಿಬಲ್, DCM DK ಶಿವಕುಮಾರ್ ರೆಸ್ಪಾನ್ಸಿಬಲ್, HK ಮುನಿಯಪ್ಪ ರೆಸ್ಪಾನ್ಸಿಬಲ್. ಕೇಂದ್ರ ಸರ್ಕಾರ ಅಷ್ಟೆಲ್ಲಾ ಮಾಡ್ತಾ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಗಲು ರಾತ್ರಿ ಅಲ್ದಿರಾ ಇವ್ರಲ್ಲಿ ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ಕೊಂಡು ಕೂತಿದ್ದಾರೆ. ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ ಅಲ್ಲಿ.
ಬಿಜೆಪಿ ಅವ್ರು ಏನ್ ಮಾಡ್ತೀರಾ? ಚುನಾವಣಾ ಪ್ರಚಾರ ನಾನು ಮಾಡ್ತೀರಾ? ಫಸ್ಟ್ ಹೇಳದ್ನಲ್ಲ, ಬಿಜೆಪಿ ಸರ್ಕಾರದ ಸಂಸದರು ತಿರ್ಗಾ ಆಮೇಲೆ MLA-ಗಳು ಯಾವುದು ನಿಮ್ ಎಂಪಿಗಳು ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಸರ್. ಸಮಸ್ಯೆ ಇರೋದು ಕರ್ನಾಟಕದ ಗಲ್ಲಿಗಳಲ್ಲಿ ಅಲ್ಲೇನ್ ಮಾಡ್ತಿದ್ದಾರೆ ನಿಮ್ ಎಂಪಿಗಳು? ಅಲ್ಲಿ ಎಲ್ಲಿದ್ದಾರೆ ಎಂಪಿಗಳು? ಡೆಲ್ಲಿ ಕುತ್ಕೊಂಡು ಮಾತಾಡೋದಲ್ಲ ಸರ್, ಗಲ್ಲಿಯಲ್ಲಿ ಕುತ್ಕೊಂಡು ಸಮಸ್ಯೆ ಪರಿಹಾರ ಮಾಡ್ಬೇಕು. ಎಲ್ಲಿ ಮಾಡ್ತಿದ್ದಾರೆ? ಗಲ್ಲಿಲಿರೋ ಸಮಸ್ಯೆಗಳನ್ನ ನಿಮಗೆ ಗಲ್ಲಿಯಲ್ಲಿ ನಿಂತ್ಕೊಂಡೆ ಪರಿಹಾರ ಮಾಡ್ಬೇಕು ಅಂತಿಲ್ಲ. ಆಗ 10 ರೂಪಾಯಿ ಕಡಿಮೆ ಮಾಡಿದ್ವಲ್ಲ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ, ರಾಜ್ಯ ಸರ್ಕಾರ ಎಷ್ಟು ರೂಪಾಯಿ ಕಡಿಮೆ ಮಾಡ್ತು? ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಬೇಕು. ನಾವು 10 ರೂಪಾಯಿ ಕಡಿಮೆ ಮಾಡಿದೀವಿ, ಸಿದ್ದರಾಮಯ್ಯನವ್ರು ಎಷ್ಟು ರೂಪಾಯಿ ಯಾವತ್ ಕಡಿಮೆ ಮಾಡ್ತಾರೆ ಹೇಳಿ ಪೆಟ್ರೋಲ್ ಡೀಸೆಲ್ ಮೇಲೆ? 1 ರೂಪಾಯಿ ಕಡಿಮೆ ಮಾಡಿಲ್ಲ. ಅದ್ರ ಬದಲು ಇದುವರೆಗೂ ಡೀಸೆಲ್ 2 ಸಲ ಏರಿಕೆ ಮಾಡಿದ್ದಾರೆ. 3 ರೂಪಾಯಿ ಅಧಿಕಾರಕ್ಕೆ ಬಂದಾಗಿಂದ ಪೆಟ್ರೋಲ್ 2 ಸಲ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇವ್ರು ಬೆಲೆ ಕಡಿಮೆ ಮಾಡೋದು ಬಿಟ್ಬಿಟ್ಟು ಇವರಲ್ಲಿ ಗ್ಯಾಸ್ ಅನ್ನ ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ಕೊಂಡು ಕೂತಿದ್ದಾರೆ. ಸೊ ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಗೊತ್ತಾ. ಹಂಗೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ನಿಜವಾಗ್ಲೂ ಇಲ್ಲ. ಇವ್ರ ಸಮಸ್ಯೆಗಳನ್ನ ಬಗೆಹರಿಸ್ರಿ ಅಂತ ಹೇಳಿದ್ರೆ ಕೇಂದ್ರದ ಕಡೆ ಕೈ ತೋರಿಸೋದು. ಅದ್ ಬಿಟ್ಟು ಬೇರೆ ಏನ್ ಮಾಡಿದಾರೆ ಇವರು? ಆಯ್ತಪ್ಪ, ಇವತ್ತು ಗ್ಯಾಸ್ ಸಮಸ್ಯೆ ಇದೆ, ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ತಗೊಳ್ತಾ ಇದೆ, ಇವ್ರೇನು ಮಾಡ್ತಾ ಇಲ್ಲ. ಅದು ಬಿಟ್ಟಾಗ ರಾಜ್ಯದಲ್ಲಿ ಬೇರೆ ಸಮಸ್ಯೆಗಳೇ ಇಲ್ವಾ ಅದರ್ ದನ್ ಗ್ಯಾಸ್? ಅಲ್ಲ ರೇ, ಇದೇ ಹುಬ್ಳಿನಲ್ಲಿ ನಿಮ್ಗೆ ಯಾವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರು ಪ್ರತಿಭಟನೆ ಮಾಡಿದ್ರು, ಗವರ್ಮೆಂಟ್ ವೇಕೆನ್ಸಿ ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು. 53,000 ಫಿಲ್ ಮಾಡ್ತೀನಿ ಅಂದ್ರಲ್ಲ, ಎಲ್ಲೋಯ್ತು? ಯಾವಾಗ ಫಿಲ್ ಮಾಡ್ತೀರಾ? ನಿಮ್ಗೆ ಅದ್ರ ಬಗ್ಗೆ ಗಮನ ಇಲ್ಲ. ನಿಮ್ಗೆ ಹೋಗಿ ಕೂತ್ಕೊಳ್ತೀರಾ 18 ಜನ ಮಂತ್ರಿಗಳು ಉಪಚುನಾವಣೆ ಮಾಡೋದಕ್ಕೆ, CM DCM ಅಲ್ಲಿ ಕೂತ್ಕೊಳ್ತಾರೆ. ತಿರ್ಗಾ ಅಲ್ಲಿ ಒಬ್ರು ಟಿಕೆಟ್ ಡಿಸೈಡ್ ಮಾಡೋದಕ್ಕೆ 4 ದಿವಸ. ಜಮೀರ್ ಅಹಮದ್ ಖಾನ್ ಹೋಗ್ಬಿಟ್ಟು ಕೇರಳದಲ್ಲಿ ಕೂತ್ಕೊಳ್ಳೋದಂತೆ, ಕರ್ನಾಟಕದಲ್ಲೂ ಇಲ್ಲ, ಕೇರಳ ಚುನಾವಣೆಗೆ ಹೋಗೋದಂತೆ ಜಮೀರ್ ಅಹಮದ್ ಖಾನ್ ಹೋಗಿ ಕೂತ್ಕೊಳ್ಬಿಟ್ಟು. ಯಾವಾಗ ಮಾಡ್ತೀರಾ ನೀವು? ಇಲ್ಲಿನ ಆಕ್ಚುಯಲ್ ರಿಯಾಲಿಟಿ, ಕೇಂದ್ರ ಸರ್ಕಾರ ತರ್ತಾ ಇರುವ ಅಂತ ಒಳ್ಳೆ ಮ್ಯಾನೇಜ್ಮೆಂಟ್ ರಿಫಾರ್ಮ್ಗಳು, ಅದರಲ್ಲೂ ವಾರ್ ಟೈಮ್ ನಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗೆ ತರ್ತಾ ಇರುವ ರೂಲ್ಸ್ ಗಳು ಇಲ್ಲಿ ಅಪ್ಲೈ ಆಗ್ತಿಲ್ಲ ಅನ್ನೋದನ್ನ ತಿಳಿಸೋಕಾದ್ರೂ ಪ್ರಯತ್ನ ಮಾಡಬೇಕು. ಯಾರಿಂದ ಅಪ್ಲೈ ಆಗ್ತಾ ಇಲ್ಲ? ರಾಜ್ಯ ಸರ್ಕಾರದ ಸಚಿವರೇ ಸ್ವತಃ ಬ್ಲಾಕ್ ಮಾರ್ಕೆಟ್ ದಂಧೆಗೆ ಹಿಂದೆಯಿಂದ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ವಲ್ಲ? ಅಲ್ಲ, ನಾವೇ ಧ್ವನಿ ಎತ್ತಿರೋದು. ಅಲ್ಲ, ನಾವೇ ಧ್ವನಿ ಎತ್ತಿರೋದಲ್ಲಿ ಇನ್ಯಾರು ಎತ್ತಿಲ್ಲ ಅಲ್ಲಿ ಧ್ವನಿ. ಕೇಂದ್ರದಲ್ಲಿ ಒಬ್ರು ಸಚಿವರು ಕೂಡ ಇದ್ದಾರೆ ಸರ್, ಜೆಡಿಎಸ್ ಪಕ್ಷದ ನಾಯಕರು. ನಾನು ಇನ್ನು ಜೆಡಿಎಸ್ ವಕ್ತಾರರ ರಿಯಾಕ್ಷನ್ ತಗೊಂಡಿಲ್ಲ, ಓಪನಿಂಗ್ ರಿಮಾರ್ಕ್ಸ್ ತಗೊಂಡು ನಿಮ್ಮ ಹತ್ರನೇ ವಾಪಸ್ ಬರ್ತೀನಿ. ನಾಗೇಂದ್ರ ಬಾಬು ಸರ್, ನಾನು ಓಪನಿಂಗ್ ರಿಮಾರ್ಕ್ಸ್ ಕೂಡ ತಗೊಂಡಿಲ್ಲ ಜೆಡಿಎಸ್ ವಕ್ತಾರರಿಂದ. ನೀವು ಒನ್ ಸೈಡ್ ಅಂದ್ರೆ ನಾನು ಮೋಹನ್ ವಿಶ್ವ ಪ್ರಶ್ನೆ ಕೇಳಿದ್ದೀನಿ, ನೀವು ಕೇಳಿಸಿಲ್ಲ ಅನ್ಸುತ್ತೆ. ನೀವೇ ನಾಗೇಂದ್ರ ಬಾಬು ಸರ್, ಕೇಂದ್ರದಲ್ಲಿ ಜೆಡಿಎಸ್ ನ ನಾಯಕರಾದ ಕುಮಾರಸ್ವಾಮಿ ಅವರು ಒಂದು ಆಯಕಟ್ಟಿನ ಮಿನಿಸ್ಟರ್ ಆಗಿದ್ದಾರೆ. ಇಲ್ಲಿ ಲಾಸ್ಟ್ ವಾರ ಎಲ್ಲ ನಮ್ಮದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಿಂದ ಅನೇಕ ಕೈಗಾರಿಕೋದ್ಯಮಗಳು ಬಂದಿದ್ರು, ಅಸೋಸಿಯೇಷನ್ಗಳ ಪ್ರತಿನಿಧಿಗಳು ಬಂದಿದ್ರು. ನಮ್ಮ ಚಿಕ್ಕ ಪುಟ್ಟ ಇಂಡಸ್ಟ್ರಿಗಳು ಕ್ಲೋಸ್ ಆಗೋ ಹಂತಕ್ಕೆ ಬರ್ತಾ ಇದೆ, ಮ್ಯಾನೇಜ್ಮೆಂಟ್ ಸರಿ ಆಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ನಮಗೆ ಇದು ಇನ್ನೂ ಹೆಚ್ಚಾಗುತ್ತೆ, ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ. ಹೀಗಿಷ್ಟೆಲ್ಲ ಸಮಸ್ಯೆಗಳು ಬಹಿರಂಗವಾಗಿ ಆನ್ ಕ್ಯಾಮ್ರಾ ಹೇಳ್ಕೊಳ್ತಿರುವಾಗ ಬರ್ತಾ ಇರೋದು ಏನಕ್ಕೆ ಸರ್? ನಾಳೆ ಬರ್ತಿದಾರಂತೆ ಕುಮಾರಸ್ವಾಮಿ.